ಸೊ ರೆಡಿ, ಗಾಡಿ ಫುಲ್ ಲೈಟ್ ಆಗಿದೆ ಗುರು, ಸಕ್ಕದಾಗಿ ಕಾಣುತ್ತೆ ಇವಾಗ. ಅದೊಂದು ಸ್ಪ್ರಿಂಗಲ್ಲೇ ಡಿಫ್ರೆನ್ಸ್ ಆಗುತ್ತಾ ಅಥವಾ ಬೇರೆ ಏನಾದರೂ ಸ್ಪೇಸ್ ಅದು? ಓಕೆ. ಓ ಮೈ ಗಾಡ್, ಹೆವಿ ಫೀಲ್ ಆಗ್ತಾ ಇದೆ. ಓ ಸಸ್ಪೆನ್ಷನ್ ಅಂತೂ ಬೆಣ್ಣೆ. ಆಲ್ ರೈಟ್, ಎಲ್ರಿಗೂ ನಮಸ್ಕಾರ. ಆಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಹೊಸ ವಿಡಿಯೋಗೆ ಸುಸ್ವಾಗತ. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂತ ಕೇಳಿದ್ರೆ ನೋಡ್ಬೋದು, ಅಸುರ ಗ್ಯಾರೇಜ್ ಅಂತ. ಸೊ ಆ್ಯಕ್ಚುಲಿ ಇವತ್ತಲ್ಲ, ನಿನ್ನೆಯಿಂದನೂ ಇಲ್ಲೇ ಇದೆ ಗಾಡಿ ನಂದು. ಸೊ ಇಂಜಿನ್ದು ವರ್ಕೆಲ್ಲ ನೋಡಿರ್ತೀರ, ಅದೆಲ್ಲ ಒಂದು ವ್ಲಾಗಲ್ಲಿ ಬಂದಿರುತ್ತೆ ಮೋಸ್ಟ್ ಪ್ರಾಬಬ್ಲಿ, ಅಥವಾ ಇದು ಸೆಕೆಂಡ್ ವ್ಲಾಗ್ ಆಗಿರ್ಬೋದು, ಐ ಆಮ್ ನಾಟ್ ಶೋರ್. ಅದು ಟೈಮಿಂಗ್ಸ್ ಇದ್ರ ಮೇಲೆ ಮಾಡೋಣ ಅಂತ, ಯಾವ ಥರ ಆಗುತ್ತೆ ವ್ಲಾಗು. ಸೊ ಇವತ್ತು ಏನು ಕೆಲಸ ಮಾಡಿಸ್ತಾ ಇದ್ದೀನಿ ಈ ಗ್ಯಾರೇಜಲ್ಲಿ ಅಂತ ಅಂದರೆ, ಸಸ್ಪೆನ್ಷನ್ ಅಪ್ಗ್ರೇಡ್. ಆ್ಯಕ್ಚುಲಿ ನಿನ್ನೆ ಎಕ್ಸ್ಪಲ್ಸ್ 204 ಇದು ಇನ್ಸ್ಟಾಲ್ ಮಾಡಿದ್ರು ಹಿಂದೆಗಡೆ ರೇರು. ಸೊ ಫ್ರಂಟೂ 2 ಇಂಚಸ್ ಹೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀನಿ. ಮೊಬೈಲ್ ಕೂಡ ಇರೋ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಈಗ ನನ್ನ ಬಾದ್ಶಾ ಅಡ್ವೆಂಚರ್ 390 KTM ಹೆಂಗೆ ಕಾಣುತ್ತೆ ಅಂತ ಅಂದರೆ, ನಾನು ನಿಮ್ಗೊಂದು ಗಾಡಿ ತೋರಿಸ್ತೀನಿ ಇವಾಗ. ಸೊ ಆ ಥರ ಕಾಣುತ್ತೆ. ಸೊ ಇವಾಗ ಇಲ್ಲೇನು ಕಾಣಿಸ್ತಾ ಇದೆಯಾ ನಿಮಗೆ ಗಾಡಿ? ಸೊ ಈ ಥರ ಕಾಣುತ್ತೆ ನೋಡಿ. ಹಿಂದೆಗಡೆದು ರೆಡ್ ಕಲರ್ ಸಸ್ಪೆನ್ಷನ್ ಕಾಣ್ತಿದೆ. ಸೊ ಅದು ಎಕ್ಸ್ಪಲ್ಸ್ ನನ್ನ ಗಾಡಿಗೂ ಇದೆ. ಸೊ ಫ್ರಂಟಲ್ಲಿ ಏನು ಹೈಟ್ ಕಾಣ್ತಾ ಇದೆ ಗಾಡಿ ನಿಮಗೆ, ಸೊ ಸೇಮ್ ಇದೇ ಥರ ಕಾಣುತ್ತೆ ಹೈಟ್. ಐ ಮೀನ್ ಆ ಗ್ರೌಂಡ್ ಕ್ಲಿಯರೆನ್ಸ್ ಇದೆಯಲ್ಲ ಇಲ್ಲಿ, ಈ ಗ್ರೌಂಡ್ ಕ್ಲಿಯರೆನ್ಸು 2 to 3 ಇಂಚಸ್ ಹೈಟ್ ಆಗುತ್ತೆ. ಸೊ ನಾರ್ಮಲಾಗಿ ಕೆಳಗಿರ್ತಾಯಿತ್ತು, ಇವಾಗ ನನ್ನ ಗಾಡಿ ಇನ್ನೂ ಹೈಟಾಗಿ ಸಖತ್ತಾಗಿ ಕಾಣುತ್ತೆ. ಆ್ಯಕ್ಚುಲಾಗೆ ಮಸ್ತಾಗಿದೆ. ಸೊ ಗೈಸ್, ಆ್ಯಕ್ಚುಲಿ ನಮ್ಮ ಗಾಡಿ ಇಲ್ಲೇ ನಿಂತಿದೆ ಬೇಯಲ್ಲಿ ನೋಡ್ಬೋದು. ಸೊ ಎಲ್ಲ ರೆಡಿ. ನಮ್ಮದು ಮುಂದೆಗಡೆ ಸಸ್ಪೆನ್ಷನ್ ಇಲ್ಲ, ಐ ಮೀನ್ ಟೈರು ಇಲ್ಲ, ಸಸ್ಪೆನ್ಷನು ಇಲ್ಲ ಗಾಡಿದು. ಸೊ ಹೆಂಗೆ ಕಾಣುತ್ತೆ ನೋಡಿ. ಇದೆಲ್ಲ ಬಿಚ್ಚಿಟ್ಬಿಟ್ಟಿದ್ದಾರೆ ನೆನ್ನೆ, ಎಲ್ಲ ಬಿಚ್ಚಿ ಕ್ಲೀನ್ ಮಾಡಿ ಎಲ್ಲ ರೆಡಿ ಇಟ್ಟಿದ್ದಾರೆ. ಬ್ರೋ ಇದಲ್ವಾ ಸಸ್ಪೆನ್ಷನ್ ಒಳಗೆ ಸ್ಪ್ರಿಂಗು ಈ ಕೂರೋದು? ಇದು ನಿಮ್ಮ ಹತ್ರ ಇದ್ದಿದ್ದಲ್ವಾ, ನೀವು ಇನ್ಸ್ಟಾಲ್ ಮಾಡ್ತಾ ಇರೋದು? ಸೊ ಈ ಸ್ಪ್ರಿಂಗ್ಸ್ ಏನು ಕಾಣ್ತಾ ಇದೆಯೋ, ಸೊ ನೋಡ್ಬೋದು ನೋಡಿ, ಇಷ್ಟುದ್ದ ಸ್ಪ್ರಿಂಗು ಆ ಸಸ್ಪೆನ್ಷನ್ ಒಳಗೆ ಮಾಡಿಫೈ ಮಾಡಿಬಿಟ್ಟು ಹಾಕ್ಕೊಡ್ತಾರೆ. ಗೇಜ್ ಇದೆ ಗುರು, ಪರವಾಗಿಲ್ಲ. ಹಿಂಗೆ ಇದಕ್ಕಿನ್ನ ನೋಡಿ ಹಿಂಗೆ ಅನ್ಸುತ್ತೆ ಗೇಜ್ ಇದೆ ಚೆನ್ನಾಗಿದೆ. ಇದೆಲ್ಲ ಫಿಟ್ ಮಾಡಿ ಮತ್ತೆ ಆಯಿಲೆಲ್ಲ ಹಾಕಿ ಹೊಸದಾಗೆ. ಸೊ ಎಲ್ಲ ರೆಡಿ ಆದಮೇಲೆ ಗಾಡಿ ಹಿಂಗಿರೋದು ಹಿಂಗಾಗತ್ತೆ. ಸೊ ಅದನ್ನು ಚೆಕ್ ಮಾಡಬೇಕು ಇವಾಗ ಹೆಂಗೆ ಕಾಣುತ್ತೆ ಗಾಡಿ ಅಂತ. ನೋಡೋಕೆ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ ಅಂದ್ಕೊಳ್ಳಿ. ಕಾಲು ಸಿಗಲ್ಲ ಗುರು, ಅದೇ ಪ್ರಾಬ್ಲಮ್ಮು ನೋಡಿ. ಹಂಗೆ ಬಂದಾಗುತ್ತೆ ಫುಲ್. ಎಲ್ಲ ರಿಮೂವ್ ಮಾಡ್ತಾರೆ, ಸಸ್ಪೆನ್ಷನ್ ರಿಮೂವ್ ಮಾಡ್ಬಿಟ್ಟು ದೊಡ್ಡ ಸ್ಪ್ರಿಂಗ್ ಹಾಕ್ತಾರೆ ನೋಡಿ. ಅಲ್ಲಿ ಒಂದು ಸ್ಪ್ರಿಂಗಲ್ಲೇ ಡಿಫ್ರೆನ್ಸ್ ಆಗುತ್ತಾ ಅಥವಾ ಬೇರೆ ಏನಾದರೂ ಸ್ಪೇಸ್? ಇದೆಯಲ್ಲ ಪೆಟ್ರೋಲ್ ಹಾಕಿ ತೊಳಿತಾರೆ ನೋಡಿ, ಅದು
ಅದಕ್ಕೆ ಆ್ಯಡ್ ಆಗುತ್ತೆ. ಸೊ 2 ಇಂಚಸ್ ಹೈಟ್ ಆಗುತ್ತೆ ನೋಡಿ ಅದು ಸ್ಪೇಸರ್. ಸೊ ನೋಡಿ ಸ್ಪೇಸರ್ಸ್ನ ಫಿಟ್ ಮಾಡಿದ್ರಿ ಇವಾಗ. ಹೈಟ್ ಆಯಿತು, ನಾರ್ಮಲ್ ಕಾಣ್ತೀವಿ ನೋಡಿ ಅದಕ್ಕೆ. ಸೊ ರೆಡಿ, ಗಾಡಿ ಫುಲ್ ಲೈಟ್ ಆಗಿದೆ ಗುರು, ಸಕ್ಕತ್ತಾಗಿ ಕಾಣುತ್ತೆ ಇವಾಗ. ಏನು ಹೇಳಿ, ನೆಕ್ಸ್ಟ್ ಲೆವೆಲ್ ಡೈವ್ ಇದೆ ಒಳಕ್ಕೆ. ನೋಡಿ ಹೆಂಗೆ ಕಾಣುತ್ತೆ ಫ್ರಂಟ್ ಲುಕ್. ಸರಿ ಸರ್, ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಟ್ಸ್ ಓಕೆ. ಯಾ ಶೋರ್ ಶೋರ್. Anju bhai, see you. Bye bro. What's your name? Vaishnav. See you. So guys, ಗಾಡಿ ರೆಡಿ ಆಯಿತು. ಸಾಕಾಗಿದೆ ನೋಡೋಕ್ಕೆ. ಸಸ್ಪೆನ್ಷನ್ ಲೈಟ್ ಮಾಡಿಸಿ ಒಳ್ಳೆ ಪ್ಲೇ ಇದೆ ಎರಡೂ. ಆ್ಯಕ್ಚುಲಿ ಮುಂದೆಗಡೆ ಸಸ್ಪೆನ್ಷನ್ ರೈಸ್ ಆಗಿದೆ ನೋಡ್ಬೋದು, ಬಟ್ ನೀವು ಕಾಣಲ್ಲ. ಲೈವಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಹೈಟ್ ಆಗೋದು. ಲೆಟ್ಸ್ ಇವಾಗ ಅವ್ರಿಗೂ ಫೋನ್ ಮಾಡಬೇಕು. The normal dynamics of a regular bike versus these bikes will change. ಹೌದು. ಇವಾಗ ನಂದು ತಗೊಂಡ್ರೆ ನನ್ನ ಬಂದು ಯಾವುದೇ ಎಕ್ಸ್ಪಲ್ಸ್ ತಗೊಂಡ್ಬಂದು ಕಂಪೇರ್ ಮಾಡಿದ್ರು ಮೈನ್ ವಿಲ್ ಲುಕ್ ದ ಸೇಮ್. ಓಕೆ. ಬಿಕಾಸ್ ನಾನು ಮಾಡಿಫೈ ಅಷ್ಟು ಮಾಡಿಸಿಲ್ಲ. ಹೌದು. ಬಟ್ ಇನ್ನೊಬ್ರು ಫ್ರೆಂಡ್ ಇದ್ದಾರೆ ನಮಗೆ, ಅವ್ರದ್ದು ನಾನು ಸೇಮ್ ಎಕ್ಸ್ಪಲ್ಸ್ ಸೇಮ್ ದಿವಸನೇ ಡೆಲಿವರಿ ತಗೊಂಡಿದ್ದು. ಓಕೆ. ಅವರು ಇಂಜನ್ ಎಲ್ಲ ಮಾಡಿಫೈ ಮಾಡಿದ್ದಾರೆ. ನೋಡಿದ್ರೆ ನೀವು ಇನ್ನೊಂದು ಅಗ್ರೆಸಿವ್ ಫೀಲಿಂಗ್ ಬರುತ್ತೆ. ಚೇಂಜ್ ಮಾಡಿಲ್ಲ. ಲೈಕ್ ಇನ್ ಟರ್ಮ್ಸ್ ಆಫ್ ಬೇರೆ ಸ್ಪೆಕ್ ಎಲ್ಲ ಸೇಮ್. ಓಕೆ. ಇಂಜನ್ ನಲ್ಲಿ ಫುಲ್ ಮಸಾಲಾ ಪಂಪ್ ಇಟ್ ಅಪ್. ಓಕೆ. ಸೈಲೆನ್ಸರ್ ಚೇಂಜ್ ಆಗಿದೆ. ಸೈಲೆನ್ಸರ್ ಬಂದ್ಬಿಟ್ಟು ಮೇಲ್ಗಡೆಯಿಂದ ರೂಟ್ ಮಾಡಿದೆ. ಆಲ್ ದಿ ಸ್ಮಾಲ್ ಫೀಚರ್ಸ್ ಏನಾಗುತ್ತೆ, ದ ಓವರ್ ಆಲ್ ಲುಕ್ ಅಂಡ್ ಫೀಲ್. ನಾನು ಅದಕ್ಕೆ ಅದರಲ್ಲಿ 2 ಸಲ ಕುತ್ಕೊಂಡು ಟ್ರೈ ಮಾಡಿದೆ, ಇದರಲ್ಲಿ ಬಂದು ನೋಡಿದೆ, ಬಟ್ ಏನು ನನಗೆ ಗೊತ್ತಾಗ್ತಾ ಇಲ್ಲ ಅದು. ಸೊ ಅದಿನ್ನೂ ಒಂದು ಸ್ವಲ್ಪ ಹೈಟ್ ಅನಿಸ್ತು ನನಗೆ, ಬಟ್ ಇದು ಓಕೆ. ಆ ಸೀಟ್ ಬೇಕಾದ್ರೆ ನೀವು ಬಂದು ಕೂತ್ಕೊಳ್ಳೋದಕ್ಕೆ ಅಂದರೆ ಐ ರೈಡ್ ಅನ್ ಎಕ್ಸ್ಪಲ್ಸ್, ಓಕೆ, ವಿಚ್ ಇಸ್ taller than that bike. ಓಕೆ. In terms of travel and everything. Still I can't sit in that bike. ಓಕೆ. ಅಂದರೆ ಅಷ್ಟು ಇದು ಅಂತನಾ? ಆ ಸೀಟ್ ಮೇಕ್ಸ್ a lot of difference. ಓಕೆ. ಅಂದರೆ ಲಾಂಗ್ ರೈಡ್ಸ್ಗೆಲ್ಲ ಇದೆ ಬೆಟರ್. ಟೂರಿಂಗ್. ಹಾಂ. ಅದು ಬಂದು your trails. ಓಕೆ. Because that is made to stand quickly. ಓಕೆ. The distance between your bum and your seat is not far. So whenever you want to, you are like upright. ಅಚ್ಚಾ ಗಾಟ್ ಇಟ್. That is the advantage. ಆಮೇಲೆ ಹ್ಯಾಂಡ್ಲು ಡಿಫರ್ ಆಗುತ್ತೆ ಮೋಸ್ಟ್ಲಿ. Yes. ಹ್ಯಾಂಡ್ಲು ಹೌದು. ಫೈನ್ ಸರ್ ಹಾಗಾದರೆ. Sure. Safe, okay. Take care. ಯಾ, ಬರ್ತೀನಿ. ಐ ಹೋಪ್ ದಟ್ ಸೌಂಡ್ ಒಂದು ನನಗೆ ಗೊತ್ತಾಗಲಿಲ್ಲ, ಬಟ್ ಕಮ್ಮಿ ಆಗುತ್ತೆ ಅನ್ಕೊತೀನಿ. ರನ್ ಮಾಡಿ. ನಿಮ್ದು ಏನು 35,000 ಕಿಲೋಮೀಟರ್ ಹೋಗಿದೆಯಲ್ಲ? 32, 33. ದಟ್ ಸೌಂಡ್ ಅದು ಗ್ರಾಜುಯಲ್ ಆಗಿ ಬಂದಿರೋದು. ಓಕೆ. ಬಂದ್ಬಿಟ್ಟು ನಿಮಗೆ ದಿಸ್ ಸೌಂಡ್ ಯು ವಿಲ್ ಸ್ಟಾರ್ಟ್ ನೋಟಿಸಿಂಗ್ ಮೋರ್ ಅಂಡ್ ಮೋರ್ ವೆನ್ ಯು ಡೂ ದ ಸರ್ವಿಸ್. ಓಕೆ. ಒಂದ್ಸರಿ ಸರ್ವಿಸ್ ಆದಮೇಲೆ ಅಲೆ ಇಂಜಿನ್ ಎತ್ಬಿಟ್ಟು ಹೊಸ ಇಂಜಿನ್ ಹಾಕಿದೆ, ದ ಕ್ರಿಸ್ಪ್ ನೋಟ್ ಇನ್ಕ್ರೀಸ್ ಆಗುತ್ತೆ ನಿಮಗೆ ಅಷ್ಟೇ. ಓಕೆ. ಸೌಂಡ್ ಸ್ವಲ್ಪ ಕಮ್ಮಿ ಆದಂಗೆ ಫೀಲ್ ಆಗಿಲ್ಲ. ಇಲ್ಲ, ಆ್ಯಕ್ಚುಲಿ ಇಂಜಿನ್ ಸೌಂಡ್ ಬಿಟ್ಟು ಅನದರ್ 1 ಲೇಯರ್ ಆಫ್ ಸೌಂಡ್ ಇದೆ. ಅದು ಬಂದ್ಬಿಟ್ಟು ಸಿಮ್ಮು ಓಪನ್ ಆಗಿದೆ. ಪರವಾಗಿಲ್ವಾ ಅದು? ಏನು ಪ್ರಾಬ್ಲಮ್ ಆಗಲ್ಲ ಆ್ಯಕ್ಚುಲಿ. ರೈಸ್ ಮಾಡಿದ್ರೆ ನೋಡಿ, ನೀವು ಓಡಿಸಿ, ನೀವು ಹೈವೇದಲ್ಲಿ ಓಡಿಸಿ, ನಿಮ್ಗೆ ರೈಡಿಂಗ್ ಫೀಲ್ಡಲ್ಲಿ ಏನು ವ್ಯತ್ಯಾಸ ಆಗುತ್ತೆ. ಐಡಲಲ್ಲಿ ಮಾತ್ರ. ಹೌದು.
ಓಡಿಸಿ ಏನಾಗಿರುತ್ತೆ ನಿಮ್ದು ಇಲ್ಲಿ ಓಪನ್ ಆಗಿ ಕ್ಲೋಸ್ ಆಗುತ್ತಲ್ಲ ಅದ್ರಿಗೆ ಬಂದು ಸ್ವಲ್ಪ ಗ್ಯಾಪ್ ಬಂದಿರುತ್ತೆ. ಓಕೆ ಓಕೆ ಹೊಡ್ಕೊಳ್ಳೋದು ನಿಮಗೆ ಕೇಳಿಸುತ್ತೆ. ಓಕೆ ಗಾಟ್ ಇಟ್ ಓಕೆ ಸರ್ ಫೈನ್ ಥ್ಯಾಂಕ್ ಯು. ಸೊ ಇವರೇ ಸೋಮಶೇಖರ್ ಅವರು. ಸೊ ಇವರು ಮತ್ತು JB ಅಂತ ಇದ್ದಾರೆ. ಓ ಮೈ ಗಾಡ್, ಹೆಂಗಿದೆ ಗೊತ್ತಾ ಗುರು, ಹೈಟು ಕುತ್ಕೊಂಡಿರೋದು ನಾನು ನೆಕ್ಸ್ಟ್ ಲೆವೆಲ್. ಹೆವಿ ಫೀಲ್ ಆಗ್ತಾಯಿದೆ. ಓ ಸಸ್ಪೆನ್ಷನ್ ಅಂತೂ ಬೆಣ್ಣೆ. ಸಖತ್. ಇವಾಗ ಇಲ್ಲಿ ಎದುರುಗಡೆ ಒಂದು ಬಂತು ನೋಡಿ, ಇಸುದು. ಈ ಗಾಡಿ ಇದ್ದಂಗಿದೆ ನಂದು. ಇವಾಗ ಎಲ್ಲ ನೋಡ್ತಾರೆ ತಿರುಗಿ. ಬೆಂಡ್ ಮಾಡಿದಾಗೆಲ್ಲ ನೋಡ್ಕೊಂಡು ಬೆಂಡ್ ಮಾಡ್ಬೇಕಪ್ಪ ಸ್ವಾಮಿ. ಏನೋ ಗೊತ್ತಾಗಲ್ಲ ಗುರು. ಈಗ ಪೆಟ್ರೋಲ್ ಹಾಕ್ಸಿ ಒಂದ್ಸಲ 0 ಮಾಡ್ತೀನಿ ಅಲ್ಲಿ, ನೋಡೋಣ ಎಷ್ಟು ಕೊಡುತ್ತೆ ಮೈಲೇಜ್. ಓ ಮೈ ಗಾಡ್ ಫೀಲ್ ನಿಜ ನೆಕ್ಸ್ಟ್ ಲೆವೆಲ್ ಇದೆ. 8 ಆಗಿರೋದಕ್ಕೀಗ ನಾನೇ 8ಅಲ್ಲಿ ಕೂತಿದ್ದೀನಿ ಅನ್ನೋ ಫೀಲ್ ಇದೆ. ಕ್ರೇಜಿ. ಓಕೆ, ಬಟ್ ಅದು ಸೌಂಡ್ ಒಂದು ಓದೋದು ಚಂದ, ಬಟ್ ಅದೇನು ಅಂತ ಗೊತ್ತಾಗಿಲ್ಲ, ನೋಡಬೇಕು. ಕ್ಲಚ್ ಪ್ಲೇಟ್ ಚೇಂಜ್ ಮಾಡಿದ್ಮೇಲಿಂದ ಸೌಂಡ್ ಇದೆ ಆ್ಯಕ್ಚುಲಾಗೆ, ಬಟ್ ಅವರು ಏನಾಗಲ್ಲ ಅಂತ ಇದ್ದಾರೆ. ನೋಡೋಣ, ಅದ ಗ್ರ್ಯಾಜುಲಿ ಕಮ್ಮಿ ಆಗ್ಬೋದು. ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕಂತ ಅನ್ಕೊತೀನಿ. ಟೈವಂತೂ ಹೆವಿ ಐತೆ. ಇವಾಗ ಪ್ರಾಕ್ಟೀಸ್ ಆಗಬೇಕು ಬೇಗ. ಸೊ ಅಷ್ಟೇ ಈ ವ್ಲಾಗಾಗ ಅನ್ಕೊತೀನಿ ಮೋಸ್ಟ್ಲಿ. ಸೊ ಸಿಗೋಣ ಮುಂದಿನ ವ್ಲಾಗಲ್ಲಿ. ಸಖತ್ತಾಗಿದೆ ಓಡ್ಸೋಕ್ಕಂತ ನನ್ನ ಗಾಡಿ. ಹೈಟಲ್ಲಿ ವಾಬಲ್ ಆಗಲ್ಲ, ಹ್ಯಾಂಡ್ಲು ಫುಲ್ ಸ್ಟಡಿ ಆಗಿದೆ, ಫೋನ್ ಸೆಟ್ಟೆಲ್ಲ ಚೇಂಜ್ ಆಗಿದೆ. ಗ್ರೇಟ್. See you, bye guys. See you, take care. I'll catch you in the next vlog. Excuse me, bro.